ಪ್ರಶ್ನೋತ್ತರ ದಿನಕರ್ ಶೆಟ್ಟಿ. ಚುಕ್ಕೆ ಗುರುತಿನ 1596 ಪ್ರಶ್ನೆಯನ್ನ ಮಾನ್ಯ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಸಚಿವರಿಗೆ ಕೇಳಬಯಸಿದ್ದೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರು ಉತ್ತರವನ್ನ ಒದಗಿಸಿದ್ದಾರೆ. ಕಾರವಾರದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮುಖ್ಯಮಂತ್ರಿಯವರು ಅಲ್ಲಿ ಹೋದಂಥವರು ಘೋಷಣೆಯನ್ನ ಮಾಡಿದ್ದಾರೆ. ನಂದೇನು ತಕರಾರಿಲ್ಲ ಮಾನ್ಯ ಅಧ್ಯಕ್ಷರೇ, ಆದರೆ ಕಾರವಾರಕ್ಕೆ ಮತ್ತು ನಮ್ಮ ಜಿಲ್ಲೆ ಬೌಂಡ್ರಿ, ಗೋವಾ ಬೌಂಡ್ರಿಯಲ್ಲಿದೆ ಕಾರವಾರದ ಜನಗಳಿಗೆ ಅದು ಎಷ್ಟು ಅನುಕೂಲ ಆಗ್ತದೆ ಗೊತ್ತಿಲ್ಲ. ಆದರೆ ಕುಮಟಾದಲ್ಲಿ ಮಾಡಿದರೆ ಮಧ್ಯವರ್ತಿ ಸ್ಥಳ ಆಗ್ತದೆ. ಸಿರ್ಸಿ ಅವರಿಗೆ, ಸಿದ್ದಾಪುರದವರಿಗೆ, ಅಂಕೋಲಾದವರಿಗೆ ಮತ್ತು ಭಟ್ಕಳದವರಿಗೆ ಎಲ್ಲರಿಗೂ ಮಧ್ಯವರ್ತಿ ಸ್ಥಳ. ರೈಲ್ವೆ ಸ್ಟೇಷನ್ನು ಇಡೀ ನಮ್ಮ ಜಿಲ್ಲೆಯಲ್ಲಿ ರೈಲ್ವೆ ಸ್ಟೇಷನ್ ಸಹ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಇರೋದು ಕುಮಟಾದಲ್ಲಿ. ಯಾವುದೇ ಪೇಷಂಟ್ ಬರೋದಿದ್ರೆ ರೈಲ್ವೆ ಮೇಲೆ ಕುಮಟಾಕ್ಕೆ ಬಂದು ಇಳಿದು ಆಸ್ಪತ್ರೆನೇ ಭೇಟಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು. ಇನ್ನೊಂದೇನಂತ ಹೇಳಿದರೆ ಮಾನ್ಯ ಅಧ್ಯಕ್ಷರೇ, ಕಾರವಾರದಲ್ಲಿ ದೂರ ಅನ್ನುವಂಥದ್ದು, ಕುಮಟಾದಿಂದ ಕಾರವಾರಕ್ಕೆ ಹೋಗೋದಕ್ಕಿಂತ ಜನಗಳು ಇವತ್ತು ಉಡುಪಿಯಲ್ಲಿರುವಂಥ ಮಣಿಪಾಲ್ ಅಥವಾ ಮಂಗಳೂರು ಆಸ್ಪತ್ರೆ ಮೇಲೆ ಹೆಚ್ಚಿನ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ. ನೀವು ಇವತ್ತು ಹೊಸದಾಗಿ ಅಲ್ಲಿ ಪ್ರಾರಂಭ ಮಾಡಿ ಇನ್ನೂ ಒಂದು 10 ವರ್ಷ ಬೇಕಾಗ್ತದೆ ಒಂದು ಕಡೆ. ಇನ್ನೊಂದು ಕಡೆ ಕಾರವಾರದವರಿಗೆ ಬೌಂಡ್ರಿ ಕುಮಟಾ ಇದೆ. ಇದು ನಮ್ಮ ಕುಮಟಾ ಕ್ಷೇತ್ರ ಮಾದನಗೇರಿ ಅನ್ನುವಂಥ ಒಂದು ಊರಿದೆ ಸರ್. ಅದು ಅಂಕೋಲಾದ ಸುಮಾರು ಕಾರವಾರ ಕ್ಷೇತ್ರದ ಸುಮಾರು 3,000 to 4,000 ಮತದಾರರು ಆ ಮಾದನಗೇರಿ ಊರಿನಲ್ಲಿದ್ದಾರೆ ಸರ್. ಅಲ್ಲಿ KIDBಯ 1,800 ಎಕರೆ ಭೂಮಿ ಇವತ್ತು ಹಾಳು ಬಿದ್ದಿದೆ ಸರ್. ಅಲ್ಲಿ 1,800 ಎಕರೆ ಭೂಮಿ ಇದೆ ಸರ್. ಅಲ್ಲಿ ನೀವು ಮಾಡಿದರೆ ಕಾರವಾರ ತಾಲೂಕಿನಲ್ಲೇ ಮಾಡ್ದಂಗೆ, ಇದು ಕಾರವಾರ ಕ್ಷೇತ್ರದಲ್ಲೇ ಮಾಡ್ದಂಗೆ ಆಗ್ತದಲ್ಲ ಸರ್. ಭೂಮಿ ಇದೆ, 1,800 ಎಕರೆ ಭೂಮಿ. ಮಂತ್ರಿಗಳೇನಂತ ನೋಡುವ. ಮಾನ್ಯ ಅಧ್ಯಕ್ಷರೇ, ನಾನು ಸದಸ್ಯರ ಕಳಕಳಿ ಅರ್ಥ ಆಗ್ತದೆ. ಇದು ಭಾಳ ದಿವಸಗಳಿಂದ ನಡೆದಿರ್ತಕ್ಕಂಥ ಚರ್ಚೆ ಏನಂದರೆ, ಇದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಕಾರವಾರ ಜಿಲ್ಲೆ, ಇದು ರಿಮೋಟ್ ಡಿಸ್ಟಿಕ್ ಇದೆ, ಅದಕ್ಕೆ ಇಲ್ಲಿ ಆಗಬೇಕು ಅಂತಕ್ಕಂಥದ್ದು ಇಡೀ ಜಿಲ್ಲೆ ಜನರ ಬೇಡಿಕೆ ಆಗಿತ್ತು. ಕುಮಟಾದಲ್ಲಿಯೂ ಕೂಡ ಮಾಡಬೇಕು ಅಂತ ಅವ್ರು ಹಿಂದಿನಿಂದಲೂ ಕೂಡ ಹೇಳ್ತಾ ಇದ್ದಾರೆ. ಮಾನ್ಯ ಅಧ್ಯಕ್ಷರು, ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಬೇಕು ಅಂತಂದರೆ ಅದಕ್ಕೆ ಬೇಸಿಕ್ ಸ್ಪೆಷಾಲಿಟಿ ಸಪೋರ್ಟು ಬೇಕಾಗ್ತದೆ. ಇಂಡಿಪೆಂಡೆಂಟಾಗಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಫಂಕ್ಷನ್ ಮಾಡೋದು ಕಷ್ಟ. ಅದಕ್ಕೆ ನಾವು ಕಾರವಾರ ಜಿಲ್ಲೆಗೆ ಬೇಕು ಅಂತ ಹೇಳಿ ನಾವು ಈಗಾಗಲೇ ಕಾರವಾರ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್ ಇದೆ. ನಾವು ಹೊಸದಾಗಿ ಅಲ್ಲಿ ಒಂದು ಹಾಸ್ಪಿಟಲ್ ಕೂಡ ಇನಾಗ್ರೇಷನ್ ಮಾಡಿದ್ದೀವಿ ಮೊನ್ನೆ. ಅದು ಶಿಫ್ಟ್ ಆಗಿದೆ, ಫಂಕ್ಷನಿಂಗು ಇದೆ, ಮಲ್ಟಿ ಸ್ಪೆಷಾಲಿಟಿ. ನೀವು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಬೇಕು ಅಂದರೆ ಅದಕ್ಕೆ ಸ್ಪೆಷಾಲಿಟಿ ಸರ್ವಿಸಸ್ ಸಪೋರ್ಟು ಬೇಕಾಗ್ತದೆ. ಇಂಡಿಪೆಂಡೆಂಟಾಗಿ ಸೂಪರ್ ಸ್ಪೆಷಾಲಿಟಿ, ನೀವು ಸೂಪರ್ ಸ್ಪೆಷಾಲಿಟಿ ಅಂದರೆ ಎಸ್ಪೆಷಲಿ ಕಾರ್ಡಿಯಾಲಜಿ ಆಗಿರ್ಬೋದು, ಗ್ಯಾಸ್ಟ್ರೋ ಎಂಟ್ರಾಲಜಿ ಆಗಿರ್ಬೋದು, ಎಂಡೋಕ್ರೈನಾಲಜಿ ಆಗಿರ್ಬೋದು, ಇದಕ್ಕೆ ಬೇಸಿಕ್ ನೀವು ಅದರ್ ಲೈನ್ ಡಿಪಾರ್ಟ್ಮೆಂಟ್ಸ್, ನೀವು ಸರ್ಜಿಕಲ್ ಗ್ಯಾಸ್ಟ್ರೋ ಎಂಟ್ರಾಲಜಿ ಅಂದರೆ ಅಟ್ಲೀಸ್ಟ್ ಸರ್ಜರಿ ಡಿಪಾರ್ಟ್ಮೆಂಟ್ ಸಪೋರ್ಟು ಬೇಕಾಗುತ್ತೆ. ಕಾರ್ಡಿಯಾಲಜಿ ಅಂದರೆ ಮೆಡಿಸಿನ್ ಡಿಪಾರ್ಟ್ಮೆಂಟ್. ಹಾಗಾಗಿ ಇಂಡಿಪೆಂಡೆಂಟ್ ಆಗಿ ಸ್ಟ್ಯಾಂಡ್ ಅಲೋನ್ ಆಗಿ ನೀವು ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಫಂಕ್ಷನ್ ಮಾಡೋದು ಕಷ್ಟ. ಹಾಗಾಗಿ ನಾವು ಇದನ್ನು ಕಾರವಾರ ಜಿಲ್ಲೆಗೆ ಬೇಕು ಅಂತಕ್ಕಂಥದ್ದು ನಾವು ಇದು ಕನ್ವಿನ್ಸ್ ಆದಮೇಲೆ ಈಗ ಈ ವರ್ಷ ಅನೌನ್ಸ್ ಮಾಡಿದ್ದೀವಿ. ಈ ಕಾರವಾರದಲ್ಲಿ ನಾವು ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆನೂ ಮಾಡ್ತೀವಿ. ಆದರೆ ಕುಮಟಾದಲ್ಲಿ ಸ್ಟ್ಯಾಂಡ್ ಅಲೋನ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಈಗ ಕಾರವಾರ ಜಿಲ್ಲೆಯಲ್ಲಿ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಕಾರವಾರ ಜಿಲ್ಲೆಯಲ್ಲಿ ಆ್ಯಸ್ ಎನ್ ಎಕ್ಸ್ಪೆರಿಮೆಂಟಲ್ ಬೇಸಿಸ್ ಸೂಪರ್ ಸ್ಪೆಷಾಲಿಟಿ ಒಂದು ಪೋಸ್ಟ್ ಸ್ಯಾಂಕ್ಷನ್ ಮಾಡಿಸಿ, ಅಂದರೆ ಮೆಡಿಕಲ್ ಕಾಲೇಜಲ್ಲೇ ಪೋಸ್ಟ್ ಸ್ಯಾಂಕ್ಷನ್ ಮಾಡಿ ಅದಕ್ಕೆ ಕಾಲ್ ಮಾಡಿದ್ವಿ, ಯಾರೂ ಬರಲಿಲ್ಲ ಮಾನ್ಯ ಅಧ್ಯಕ್ಷರೇ. ನೀವು ಕಾರವಾರ ಜಿಲ್ಲೆಗೆ ಸೂಪರ್ ಸ್ಪೆಷಲಿಸ್ಟ್ ಬರೋದೇ ಕಷ್ಟ. ನೀವು ಒಂದು ಮೆಡಿಕಲ್ ಕಾಲೇಜ್ ಆವರಣದಲ್ಲಿ ನೀವು ಅದನ್ನು ಫಂಕ್ಷನ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ 100% ಆಗಿ ಅದಕ್ಕೆ ಬೇಸಿಕ್ ಸಪೋರ್ಟ್ ಇರ್ತದೆ, ಯಾರಾದರೂ ಬರ್ತಾರೆ. ಇನ್ ಲಾಂಗ್ ರನ್ ನಾವು ಏನಾದರೂ ಅದಕ್ಕೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ನೀವು ಕುಮಟಾದಲ್ಲಿ ಸ್ಟ್ಯಾಂಡ್ ಅಲೋನ್ ಆಗಿ ಕಟ್ಟಿ, ಇಫ್ ಯು ಆರ್ ನಾಟ್ ಏಬಲ್ ಟು ಫಂಕ್ಷನ್ ಇಟ್ ವಿಲ್ ನಾಟ್ ಬಿ ವಯಬಲ್. ಮಾನ್ಯ ಸದಸ್ಯರು ಅರ್ಥ ಮಾಡ್ಕೊಳ್ಬೇಕು, ನಿಮ್ಮ ಜಿಲ್ಲೆಗೆ ಅವಶ್ಯಕತೆ ಇದೆ, ಸರ್ಕಾರ ಅದನ್ನು ಗಮನಿಸಿದೆ ಆ್ಯಂಡ್ ಸರ್ಕಾರ ಸ್ಪಂದಿಸಿದೆ. ಅದನ್ನು ಒಳ್ಳೆ ರೀತಿ ಮಾಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ಈಗ ನೋಡಿ, ಈಗಾಗಲೇ 450 ಬೆಡೆಡ್ ಒಳ್ಳೆ ಆಸ್ಪತ್ರೆ ಇದೆ, ನೀವು ಹೋಗಿ ನೋಡಿ. ನೀವು ಬರಲಿಲ್ಲ ಇನಾಗ್ರೇಷನ್ಗೆ. ಅದಾದಮೇಲೆ ಅಲ್ಲಿನ ಟ್ರಾಮಾ ಇದು ಕ್ರಿಟಿಕಲ್ ಕೇರ್ ಯೂನಿಟ್ ಕೂಡ ಶಾರ್ಟ್ಲಿ ವಿ ಆರ್ ಇನಾಗ್ರೇಟಿಂಗ್ ದಟ್ ಆಸ್ ವೆಲ್. ಸಿ ಕಾರವಾರ ಜಿಲ್ಲೆಗೆ ಐ ಅಗ್ರಿ, ಯಾಕಂದರೆ ಗೋವಾ ಬಾರ್ಡ್ರಲ್ಲಿದೆ ಕಾರವಾರ.
ಆಮೇಲೆ ಜನ ಪಾಪ ಗೋವಾಗೆ ಹೋಗ್ತಾರೆ, ಈ ಕಡೆ ಕುಮಟಾ ಜಲ ಎಲ್ಲ ಹುಬ್ಳಿಗೆ ಹೋಗ್ತಾ ಇದ್ದಾರೆ, ಮಣಿಪಾಲ್ಗೆ ಹೋಗ್ತಾ ಇದ್ದಾರೆ. ಅದನ್ನು ನಿಜ, ಬಟ್ ನಾವು ಕಾರವಾರ ಜಿಲ್ಲೆಯಲ್ಲೇ ಮಾಡಬೇಕು ತಾನೇ. ಇಟ್ ಶುಡ್ ಬಿ ವಯಬಲ್ ಆಲ್ಸೋ. ಸೂಪರ್ ಸ್ಪೆಷಾಲಿಟಿ ಇಸ್ ನಾಟ್ ಎ ಆರ್ಡಿನರಿ ಥಿಂಗ್. ಇಟ್ ನೀಡ್ಸ್ ಎ ಸ್ಪೆಷಲೈಸ್ಡ್ ಸರ್ವಿಸ್. ಅವ್ರು ಬರಬೇಕು ಸೂಪರ್ ಸ್ಪೆಷಲಿಸ್ಟ್. ಇಟ್ ವಿಲ್ ಟೇಕ್ ಸಮ್ ಟೈಮ್. ಮಾನ್ಯ ಅಧ್ಯಕ್ಷರೇ, ನನ್ನ ಪ್ರಶ್ನೆ ಇಷ್ಟೇ, ಕಾರವಾರದಲ್ಲಿ ಮಾಡೋದ್ರಿಂದ ನಮ್ಮ ಜಿಲ್ಲೆಗೆ ಪ್ರಯೋಜನ ಆಗುದಿಲ್ಲ ಅನ್ನುವಂಥದ್ದು ಒಂದು. ಕುಮಟದಿಂದ ಕಾರವಾರಕ್ಕೆ ಎಷ್ಟು ದೂರ, ಎಷ್ಟು ಕಿಲೋಮೀಟರ್? 70 ಕಿಲೋಮೀಟರ್ ಇದೆ ಕುಮಟದಿಂದ. ಓಕೆ. ಮಣಿಪಾಲ್ ನಮ್ಗೆ ಬಂದ್ಬಿಡ್ತಾರೆ, ಜನ ಹೋಗ್ಬಿಡ್ತಾರೆ. ಸರ್ ಒಂದ್ ವಿಷಯ ಅವರು ಆ ಕಡೆ ಹೋಗ್ತಾರೆ, ಇಲ್ಲಾಂದ್ರೆ ಈ ಕಡೆ ಹೋಗ್ತಾರೆ. ಸರ್ ಒಂದ್ ವಿಷಯ ಹೇಳ್ತೇನೆ, ತಮ್ಗೆ ಗೊತ್ತಿದೆಯೋ ಇಲ್ವಾ, RN ಶೆಟ್ಟಿ ಅವರು ಮುರುಡೇಶ್ವರದಲ್ಲಿ ಒಳ್ಳೆ ಆಸ್ಪತ್ರೆಯನ್ನು ಮಾಡಿದ್ರು. ಬಟ್ ಆಸ್ಪತ್ರೆ ನಡೀಲಿಲ್ಲ ಸರ್. ಯಾಕೆ ನಡೀಲಿಲ್ಲ? ಪೇಷಂಟ್ ಇರ್ಲಿಕ್ಕಿಲ್ಲ. ಪೇಷಂಟ್ ಯಾಕೆ ಬರೋದಿಲ್ಲ? ಮಣಿಪಾಲ್ ಹೋಗ್ತಾರೆ. ಅದೇನಲ್ಲ, ಈಗ ನೋಡಿ ಈ ರೀತಿ ಎಲ್ಲ ಅದಕ್ಕೆ ನೀವು ಸರ್ಕಾರ ನಮ್ ಕುಮಟಾದಲ್ಲಿ ಮಾಡಿ ಸರ್. ಕಾರವಾರ ನೋಡಿ, ಅವ್ರು ಏನ್ ಹೇಳಿದ್ರು ಮಂತ್ರಿಗಳು, ಒಂದು ಸೂಪರ್ ಸ್ಪೆಷಲ್ ಮಾಡ್ದಾದ್ರೆ ಅಲ್ಲೊಂದು ಹಾಸ್ಪಿಟಲ್ ಬೇಕು, ವ್ಯವಸ್ಥೆ ಇದೆಲ್ಲ ಬೇಕಂತ ಹೇಳಿ ಅವ್ರಿಗೆಲ್ಲೂ ಮಾಡ್ತಾರೆ. ಅದಕ್ಕೆ ಚೆನ್ನಾಗಿ ಯಾವ್ದನ್ನು ಭವಿಷ್ಯದಲ್ಲಿ ಪ್ರಯೋಜನ ಆಗ್ತದೆ, ಯಾವ ರೀತಿ ಆಗ್ತದೆ ನೋಡಿ ಅವ್ರು ಆಲೋಚನೆ ಮಾಡ್ತಾರಲ್ವಾ. ಅವ್ರಿಗೆ ಏನಾಗ್ತದೆ ವ್ಯವಸ್ಥೆ ಎಲ್ಲ ಅನುಭವಿಸುದಾ? ನಮ್ ಜಿಲ್ಲೆಯವರು ಇದನ್ನೇ ಅನುಭವಿಸುದು. ಬರೋದಿಲ್ಲ ಅಂತ ಏನಿಲ್ಲ, ಬರ್ಬೋದು. ನಮ್ಮೂರಿನಲ್ಲಿ ಕಲ್ತಂತ ಅನೇಕ ವಿದ್ಯಾರ್ಥಿಗಳು ಡಾಕ್ಟರ್ ಆದವರು ಒಳ್ಳೊಳ್ಳೆ ಹಾಸ್ಪಿಟಲ್ ಇದ್ದಾರೆ. ಮುಂದಿನ ದಿವಸ ಅವ್ರು ಬರ್ಬೋದು. ಈಗ ಮಾನ್ಯ ಸದಸ್ಯರ ಗಮನಕ್ಕೆ ತರ್ತಾ ಇದ್ದೀನಿ ನಾನು. ಯಾಕಂದ್ರೆ ಈ ಸದನದಲ್ಲಿ ಇದು ಲಾಸ್ಟ್ 23ರಲ್ಲೂ ಕೂಡ ಬಹಳ ಚರ್ಚೆ ಆಯ್ತು. ಇದ್ರ ಬಗ್ಗೆ ಕಳೆದ ಸಾರಿನೂ ನಾನು ಅನೌನ್ಸ್ ಮಾಡಕ್ಕೆ ಪ್ರಯತ್ನ ಮಾಡಿದ್ವಿ, ಆಗಿಲ್ಲ. ಈ ಸರಿ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಸ್ವತಃ ಬಂದು ನೋಡಿ ಇದು ಮಾಡೋದ ಅವಶ್ಯಕತೆ ಮಾಡಿದ್ದಾರೆ. ಅಲ್ಲಿ ನಾವು ಮೆಡಿಕಲ್ ಕಾಲೇಜ್ಗಳಲ್ಲಿ ಲಾರ್ಜ್ ವೇಕೆನ್ಸೀಸ್ ಇದೆ. ನಮ್ಮ ಮೆಡಿಕಲ್ ಕಾಲೇಜ್ಗಳಲ್ಲಿ ಕಾರವಾರ, ಕೊಡಗು ಇವೆರಡು ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜನ್ನು ನಾವು ಸ್ಪೆಷಲಿಸ್ಟ್ ಪೋಸ್ಟ್ ಫಿಲಪ್ ಮಾಡೋಕ್ಕಾಗ್ತಾ ಇಲ್ಲ. 40% ವೇಕೆನ್ಸೀಸ್ ಇದೆ ಸ್ಪೆಷಲಿಸ್ಟು. ಸೂಪರ್ ಸ್ಪೆಷಲಿಸ್ಟ್ ನಾವು ಕರೆದಿಲ್ಲ ಅಂತಿಲ್ಲ, ಸ್ಯಾಂಕ್ಷನ್ ಮಾಡಿ ಕಾಲು ಮಾಡಿದ್ವಿ, ಯಾರೂ ಬಂದಿಲ್ಲ. ಒಬ್ಬರು ಬಂದಿದ್ರು, ಅವರು ನಾನು ಜಾಯ್ನ್ ಆಗೋಕ್ಕಾಗಲ್ಲ ಅಂತ ಹೋಗ್ಬಿಟ್ರು. ಸೊ ದಯವಿಟ್ಟು ನಾವು ಇರೋ ಸಿಸ್ಟಮನ್ನು ಸ್ಟ್ರೆಂಥನ್ ಮಾಡಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನೋ ಮಾಡೋಕ್ಕೆ ಟ್ರೈ ಮಾಡೋಣ. ಖಂಡಿತವಾಗಿ ಕಾರವಾರ ಜಿಲ್ಲೆಗೆ ನೀವು ಕುಮಟಾದಲ್ಲಿ ನೀವು ಮಾಡೋಣ ಅಂತಂದರೆ ಇಂಡಿಪೆಂಡೆಂಟ್ ಆಗಿ ಅದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಫಂಕ್ಷನ್ ಆಗಲ್ಲ. ಇಟ್ ನೀಡ್ಸ್ ಏನಂತಂದರೆ ಸ್ಪೆಷಲಿಸ್ಟ್ ಹಾಸ್ಪಿಟಲ್ದು ಸಪೋರ್ಟ್ ಬೇಕು ಅದಕ್ಕೆ. ಯಾಕಂದರೆ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಿದ್ನಲ್ಲ, ಸರ್ಜರಿ ಡಿಪಾರ್ಟ್ಮೆಂಟು, ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಗೆ ಮೆಡಿಸಿನ್ ಡಿಪಾರ್ಟ್ಮೆಂಟು ಅವ್ರನ್ನ ಕರೆದು ನೀವು ಮಾತಾಡಿ ಕ್ಲಿಯರ್ ಮಾಡಿ. ಈಗ ನೀವು ಏನು ಮಾಡಿ ನೀವು ಹೇಳಿ, ಯಾಕಂದ್ರೆ ನಿಮ್ ಜಿಲ್ಲೆಗೆ ನ್ಯಾಯ ಕೊಡಿಸತಕ್ಕಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ವಿ. ಇವತ್ತು ಸಮಾಧಾನ ಇದೆ. ಮಾನ್ಯ ಸಚಿವರು ಕಳೆದ ಬಾರಿ ಮಾತಾಡಿದವಾಗ ಸ್ವಲ್ಪ ಆವೇಶದಲ್ಲಿ ಮತ್ತೆ ಯಾಕೋ ನಾನು ಬಿಜೆಪಿ ಶಾಸಕ ಅನ್ನುವಂತ ಭಾವನೆ ಕಳೆದ ಬಾರಿ ಆದ್ರೆ ಈ ಬಾರಿ ಇಲ್ಲ ನಿಮ್ಮ ಹತ್ರ. ಈ ಬಾರಿ ಮಾತನಾಡುವಾಗ ಈ ಬಾರಿ ಆ ಮಾತು ಇಲ್ಲ. ನೋಡಿ, ನಾನು ಬಹಳ ಸ್ಪಷ್ಟವಾಗಿ ಯಾವಾಗಲೂ ನೋಡಿ ಅಭಿವೃದ್ಧಿ ವಿಷಯ ರಾಜಕಾರಣ ಮಾಡಲ್ಲ. ಏನಾದ್ರೂ ನಮ್ ಕೈಲಾದ್ರೆ ಒಳ್ಳೆ ಕೆಲಸ ಮಾಡಬೇಕು, ರಾಜ್ಯ ಅಭಿವೃದ್ಧಿ ಮಾಡಬೇಕು. ನಮ್ ಯಾವ ಮಾಡೋದಿಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.